ಡಾಕ್ಟರ್ ಹತ್ಯೆ ಖಂಡಿಸಿ ಮೇಣದ ಬತ್ತಿ ಉರಿಸಿ ಮೌನ ಮೆರವಣಿಗೆ. ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಹೇಯ ಕೃತ್ಯ. ಹೆಣ್ಣಿನ ಮೇಲೆ ದೌರ್ಜನ್ಯ ತೀವ್ರ ಖಂಡನೀಯ. ಅಪರಾಧಿಯ ಕಠಿಣ ಶಿಕ್ಷೆಗೆ ಆಗ್ರಹ. ಲಯನ್ಸ್ ಕ್ಲಬ್ ಬಾಗಲಕೋಟೆ ಮತ್ತು ಲಯನ್ಸ್ ಬ್ರಾಂಚ್ ಕ್ಲಬ್ ಬಾಗಲಕೋಟೆ ಇವರಿಂದ ಕೋಲ್ಕತ್ತಾದ ಡಾಕ್ಟರ್ ಅಭಯ ಹತ್ಯೆ ಖಂಡಿಸಿ ಮೇಣದ ಬತ್ತಿ ಉರಿಸಿ ಮೌನ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನವನಗರದ ಕಾಳಿದಾಸ ವೃತ್ತದಿಂದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ವೃತ್ತದವರೆಗೆ ಲಯನ್ಸ್ ಕ್ಲಬ್, ಇನ್ನರ್ ವೀಲ್ ಕ್ಲಬ್, ಮಹೇಶ್ವರಿ ಮಹಿಳಾ ಮಂಡಲ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಸಿಬ್ಬಂದಿ ಹಾಗೂ ಧನುಷ್ ನರ್ಸಿಂಗ್ ಸಂಸ್ಥೆಯ ವಿದ್ಯಾರ್ಥಿಗಳು ಸೇರಿ ಮೇಣದ ಬತ್ತಿ ಉರಿಸುವುದರೊಂದಿಗೆ ಮೌನ ಮೆರವಣಿಗೆ ಹೋಗಿದ್ದಾರೆ. ಮೆರವಣಿಗೆ ನಂತರ ಮಾತನಾಡಿದ ಲಯನ್ ಸೀಮಾ ಮನ್ನೂರ್, ಇದೊಂದು ಅತ್ಯಂತ ಹೇಯ ಕೃತ್ಯವಾಗಿದ್ದು ಅತ್ಯಂತ ಖಂಡನೀಯ ಎಂದು ತಿಳಿಸಿದ್ದಾರೆ. ಲಯನ್ ಡಾಕ್ಟರ್ ಭಾಗ್ಯ ಪಾಟೀಲ್ ಮಾತನಾಡಿ, ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಒದಗಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಈ ರೀತಿಯಾದ ಹಿಂಸಾಚಾರ ಹಾಗೂ ಹತ್ಯೆ ನಡೆಯುತ್ತೆ ಅಂದ್ರೆ ಇದು ಎಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಷಯ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರು. ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ರು. ಅದರಂತೆ ವಿವಿಧ ಸಂಘಟನೆಗಳ ಸದಸ್ಯರು ಕೂಡ ಮಾತನಾಡಿದ್ರು ಮತ್ತು ಕೆಲವು ವಿದ್ಯಾರ್ಥಿಗಳು ಕೃತ್ಯವನ್ನ ಅತ್ಯಂತ ಕಠಿಣವಾಗಿ ಖಂಡಿಸಿದ್ರು. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಅತ್ಯಂತ ಗೌರವವಿದ್ದು ಮಹಿಳೆ ಪೂಜಿಸಲ್ಪಡ್ತಾಳೆ. ಎಲ್ಲ ಬೆಟ್ಟ, ಗುಡ್ಡ, ನದಿ ಇವುಗಳಿಗೆ ಮಹಿಳೆಯರ ಹೆಸರಿನಿಂದ ಪೂಜಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯೋದು ಅತ್ಯಂತ ಖಂಡನೀಯ ಅಂತ ತಿಳಿಸಿದ್ರು. ಟೀಚರ್ಗಳು ಅಳವಡಿಸಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾರ ಮಕ್ಕಳಿಗೆ ಏನು ಒಳ್ಳೇದಿದೆ, ಯಾವುದು ಕೆಟ್ಟದಿದೆ ಹೇಳ್ಕೊಡ್ಬೇಕು. ಯಾರಿಂದ ಕೆಟ್ಟದಾಗುತ್ತೆ ಅನ್ನೋದು ಮಕ್ಕಳು ಬೇಗ ಅನ್ಭವಿಸ್ತಾರಲ್ಲ, ಅದು ಅವರು ಅಲ್ಲೇ ಹೊಟ್ಟೆ ಒಳಗೆ ಇಟ್ಕೊಂಡು ಅವರು ಗೋಯಿಂಗ್ ಟು ಡಿಪ್ರೆಷನ್ ಅಂಥದ್ದು ಆಗಬಾರ್ದು. ನೀವು ನಿಮ್ಮ ಪಕ್ಕದವ್ರಿಗೆ ಹೇಳಬೇಕು. ಏನೇ ಒಂದು ಸಣ್ಣದು ಆದ್ರೂ ನೀವು ಹೇಳಬೇಕು, ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಎಲ್ಲರೂ ನಾವು ಸಿನಿಮಾ ಹೇಳಿದ್ಲು, ಹೆಣ್ಣಿಗೆ ಶತ್ರು, ಹಂಗಾಗಬಾರ್ದು. ನಾವು ನಮ್ದು ಏನೇ ಸಣ್ಣದಿದ್ರು ನಾವೆಲ್ಲ ಒಕ್ಕಟ್ಟಾಗಿ ಅದನ್ನು ಧೈರ್ಯದಿಂದ ನಾವು ಎದುರಿಸ್ಬೇಕು. ನಾವು ಈಗ ಈ ಮೂಲಕ ನಾವು ಏನು ಮಾಡ್ತಾ ಇದ್ದೀವಲ್ಲ, ಇದು ಇಲ್ಲಿಗೆ ನಿಲ್ಬಾರ್ದು. ಇದು ಜಸ್ಟಿಸ್ ಸಿಗೋ ತನಕ ಆಗಬೇಕು. ಈಗೇನು ಒಂದು ಹುಡುಗಿ ಆ ಥರ ಆಗಿದ್ದಾಳೆ, ಈ ಥರ ಮತ್ತೆ ಕಲ್ಕತ್ತಾ ಘಟನೆಗೆ ಎಲ್ಲ ಮೂಲೆಯಲ್ಲೂ ಆಗಬಾರ್ದು. ಮತ್ತು ಇದಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿ ಮಾಡ್ಕೋಬೇಕಂತ ಎಲ್ಲರಿಗೂ ಹೇಳ್ತೀನಿ. ಒಳಗೆ ಎಲ್ಲರೂ ನಮ್ಮ ಮಹಿಳೆಗೆ ಇಷ್ಟು ಸಂತ ಆಗತ್ತಂದ್ರೆ ಯಾರ್ಯಾರಿಗೆ ಇವತ್ತು ಗೊತ್ತಾಗೈತಿ, ಇವತ್ತು ಇದು ನಾವು ರ್ಯಾಲಿ ಮಾಡ್ತಾ ಇದ್ದೀವಿ, ವಾಲಂಟ್ರಿಲಿ ಎಲ್ಲರೂ ಬಂದಿದ್ದಾರೆ. ಸೊ ಮೊದಲನೇದಾಗಿ ಲಯನ್ಸ್ ಕ್ಲಬ್ ಬಾಗಲಕೋಟ್ ಇವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಒಂದು ರ್ಯಾಲಿ ಆಗಬೇಕಾಗಿತ್ತು ಇವತ್ತು. ಅದೇ ರೀತಿ ಇನ್ನರ್ ವೀಲ್ ಕ್ಲಬ್ ಆಫ್ ಬಾಗಲಕೋಟ್ ಇವರು ನಮ್ಮ ಜೊತೆ ಸಾಥ್ ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮಹೇಶ್ವರಿ ಮಹಿಳಾ ಮಂಡಳ ಅವರು ಕೂಡ ಬಂದಿದ್ದಾರೆ, ಅವರಿಗೂ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಅಲ್ಲೇ ಗಿರಿಜಾ ಎಂಡಿಗೇರಿ ಮೇಡಮ್ ಅವ್ರಿಗೆ ಒಂದು ಮೆಸೇಜ್ ಬಂದಿತ್ತು ಈ ಗ್ರೂಪಿಗೆ, ಅವ್ರ ಇದು ಪರ್ಸ್ನಲ್ ಗ್ರೂಪಿಗೆ ಇವತ್ತು ರ್ಯಾಲಿ ಐತೆ ಅಂತ ಹೇಳಿ. ಸೊ ಅವರು ಎಲ್ಲ ತಮ್ಮ ಮಹಿಳಾ ಸ್ಟಾಫ್ ಏನದಾರಲ್ಲ ಯೂನಿವರ್ಸಿಟಿ ಅವರು ಎಲ್ಲರೂ 5:20